ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಏನು ಮಾಡ್ಲಿಕ್ಕತ್ತೀರಿ ಅಂತೀರೇನ್ರಿ? ಕಮೆಂಟ್ಸ್ ಅಂತೂ ಇದ್ದ ಇರ್ತಾವ. ನಿಮಗೂ ಎಲ್ಲ ಗೊತ್ತದ, ಎಷ್ಟೋ ವರ್ಷಗಳಿಂದ ಮಾಡ್ಕೋತ ಬಂದಿರ್ತೀವಿ. ಹಂಗೆ ಫಸ್ಟ್ ಇಯರ್ ಅದು ಮಾಡೋರು ಚಾತುರ್ಮಾಸ ರಂಗೋಲಿ ಒಂದ್ಸರಿ ಹಾಕಿ ತೋರಿಸಿದ್ರಾಯ್ತು ಅಂತ ತಿಳ್ಕೊಂಡು ಹಾಕ್ಲಿಕ್ಕತ್ತೀನಿ ನೋಡ್ರಿ. ಚಾತುರ್ಮಾಸದೊಳಗೆ ಮದುವೆ ಆಗಿ 5 ವರ್ಷ ಈ ರಂಗೋಲಿ ಹಾಕೋದು. ಇದ್ರ ಬಗ್ಗೆ ಹೇಳ್ತೀನಿ, ಕಥಿನೂ ಅದ. ಅಂದ್ರೆ ಮಂತ್ರ, ಕೃಷ್ಣನ ಮಂತ್ರ ಹೇಳಿದ್ದು, ಶ್ರೀಕೃಷ್ಣ ಪರಮಾತ್ಮ ಸುಭದ್ರೆಗೆ ಹೇಳಿದ್ದು. ಅದನ್ನು ದಿನನಿತ್ಯ ಈ ರಂಗೋಲಿ ಹಾಕಿ ದರವೊಂದು ರಂಗೋಲಿಗೂ ಅರಿಶಿನ ಕುಂಕುಮವನ್ನು ಏರಿಸಿ ಅರ್ಘ್ಯ ಕೊಡಬೇಕು ಮತ್ತು ಈ ಮಂತ್ರವನ್ನು ಹೇಳಬೇಕು. ಅದನ್ನು ಹೇಳ್ತೀನಿ ಲಾಸ್ಟಿಗೆ. ಮತ್ತು ಎಲ್ಲರೂ ಫಸ್ಟ್ ಹಿಡಿಬೇಕಾದ್ರೆ ಸಂಕಲ್ಪ ಮಾಡಿನೇ ಹಿಡೀರಿ. ನಾನು ಕೂಡ ಹಂಗೆ ಮಾಡ್ಲಿಕ್ಕತ್ತೀನಿ. ಮತ್ತು ನಮ್ಮೂ 5 ವರ್ಷ ಸಾಕಷ್ಟು ವರ್ಷಗಳು ಆಗ್ಯಾವ. ಆದರೂ ಕೂಡ ನಾನು ಹಂಗೆ ಕಂಟಿನ್ಯೂ ಮಾಡ್ಕೋತೇ ಬಂದೀನಿ. ನೀವು ನೋಡ್ತೀರಿ ಇದನ್ನು ಯಾವಾಗಲೂ ನಾನು ಚಾತುರ್ಮಾಸದೊಳಗೆ ಹಾಕೋದು ನೋಡ್ತೀರಿ. ಹಂಗೆ ಈ ಅಧಿಕ ಮಾಸದೊಳಗೂ ರಂಗೋಲಿ ಹಿಡಿದದ್ದು ನಿಮಗೆ ಹೇಳಿದ್ದೆ. ಇದಂತೂ ಚಾತುರ್ಮಾಸ ರಂಗೋಲಿ. ಇದನ್ನೇ ಹಾಕ್ಬೇಕಂತಲ್ಲ, ಬಟ್ ಇದು 5 ವರ್ಷರೇ ಮಾಡಲೇಬೇಕು. ಅದೆಲ್ಲ ಇದು ರಂಗೋಲಿ 5 ವರ್ಷ ಆಗಿತ್ತಂದ್ರೆ ಬೇರೆ ರಂಗೋಲಿ ಏನಾದರೂ ನೀವು ಹಿಡಿಬಹುದು. 4 ತಿಂಗಳು ಕಂಪ್ಲೀಟ್ ಮಾಡೋದು ಸಂಕಲ್ಪ ಪೂರ್ವಕವಾಗಿ ಮಾಡಿ. ನಾ ಚಾತುರ್ಮಾಸ ರಂಗೋಲಿನೇ ಹಾಕ್ತೀನಿ. ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಾಕಿ ಅರ್ಘ್ಯವನ್ನು ಕೊಡೋದು. ಇದನ್ನು ದಶಮಿ ತಿಥಿ ಇವತ್ತಿನ ದಿವಸನೂ ಹಿಡಿಲಿಕ್ಕೆ ಬರ್ತದೆ. ನಾಳೆ ಏಕಾದಶಿ, ನಾಳೆನೇ ಚಾತುರ್ಮಾಸ ಸ್ಟಾರ್ಟ್. ನಾಳಿನ ದಿವಸನೂ ಹಿಡಿಯೋದು. ದಾನ ಏನೇನು ಕೊಡ್ತೀರಿ ನೋಡ್ರಿ. ದಾನದ ಬಗ್ಗೆನೂ ಹೇಳ್ತೀನಿ. ದಾನ ನೋಡ್ರಿ, ಅರಿಶಿನ ಕುಂಕುಮ ಮತ್ತು ತೆಂಗಿನಕಾಯಿ ಹಣ್ಣು ಕೊಡ್ಬೋದು. ಕೃಷ್ಣಗೆ ಪ್ರತಿ ಪ್ರದಕ್ಷಿಣೆ ಸಹಿತ ಕೃಷ್ಣಗೆ ಪ್ರದಕ್ಷಿಣೆ ಹಾಕಿ ಕೃಷ್ಣನ ಪ್ರತಿಮೆಯನ್ನು ಕೊಡ್ಬೋದು. ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಅರಿಶಿನ ಕುಂಕುಮದ ಜೊತೆನೂ ನಾವು ಕೃಷ್ಣನ ಪ್ರತಿಮೆಯನ್ನು ಕೊಡೋದು. ಮತ್ತು ಕೃಷ್ಣನ ಬೆಣ್ಣೆ ಜೊತೆ ಇಟ್ಟು ಕೊಡೋದು. ಮತ್ತು ಕೃಷ್ಣನ ಪ್ರತಿಮೆ ಕೊಬ್ಬರಿ ಗಿಟಕು ಒಳಗೆ ಹಾಕಿ ದಕ್ಷಿಣೆ ಸಹಿತ ಕೊಡೋದು. ತುಳಸಿ ಜೊತೆ ಕೃಷ್ಣನ ಕೊಡೋದು. ಹಾಲಿನ ಜೊತೆ ಕೃಷ್ಣನ ಪ್ರತಿಮೆ ಕೊಡೋದು. ಶಾವಿಗೆ ಪಾಯಸ ಅಣ್ಣ ತಮ್ಮ ಕೊಡೋದು. ರಂಗೋಲಿ ಮತ್ತು ರಂಗೋಲಿ ಅಂದ್ರೆ ಕೆಮ್ಮಣ್ಣು ಕೊಡೋದ್ರಿ. ಉಡಿ ತುಂಬುವುದು. ಸೀರೆ, ಕುಬ್ಬಸ, ಪಂಚೆ, ಶಲ್ಯ ಕೊಡೋದು. ಮಕ್ಕಳಿಗೆ ಪುಸ್ತಕ, ಪೆನ್ನು, ಜಪಮಾಲೆ, ಬ್ರಾಹ್ಮಣರಿಗೆ ಬೆಳ್ಳಿ ಬಟ್ಲು, ನೀರು ದಾನ, ಅರಿಶಿನ ಕುಂಕುಮ ಬಟ್ಲು, ಹಿತ್ತಾಳೆಯ ಪಂಚಪಾಳಿ ಕೊಡೋದು. ಬಳೆ ಮತ್ತು ಹತ್ತಿ, ಬತ್ತಿ, ಚಾಪೆ, ದಾಬಳಿ, ಗ್ರಂಥ, ಪುಸ್ತಕ ದಾನ, ಭಜನಿ ಪುಸ್ತಕ, ಹಾಡು, ದೀಪದಾನ, ಧಾನ್ಯದಾನ, ಕುಮಾರಿ ಮುತ್ತೈದೆಗೆ ಸುಮಂಗಳ ದ್ರವ್ಯದಾನ, ಬಳಿ, ಕುಂಕುಮ, ಅರಿಶಿನ ಕುಂಕುಮ, ಬಳಿ ಇವೆಲ್ಲ ಕೊಡೋದು. ಮತ್ತು ಬಿದಿರು ಬುಟ್ಟಿಯಲ್ಲಿ ಫಲದಾನ, ಹಣ್ಣುಗಳನ್ನು ಕೊಡೋದು ವಂಶ ಅಭಿವೃದ್ಧಿಗಾಗಿ. ಗಿರಿಜಾಶಂಕರ ಗಣೇಶ ಸ್ಕಂದ ಚಿತ್ರಪಟ ಕೊಡೋದು. ಮರದ ಬಾಗಿಣ ದಾನ ಮಾಡುವುದು. ಮೊಸರು, ತುಪ್ಪ ದ್ರವ್ಯಗಳ ದಾನ. ಚಾತುರ್ಮಾಸದ ಎಲ್ಲ ದ್ವಾದಶಿ ಇವನ್ನು ದಾನ ಮಾಡಬೇಕು. ದಕ್ಷಿಣೆ ಸಹಿತ ಸತ್ಪಾತ್ರರಿಗೆ ಅಂದ್ರೆ ದಂಪತಿಗಳಿಗೆ ಕೊಡುವುದು ಅಂತದ. ಮತ್ತು ದಾನವು ಅಹಂ ಮಮ ಬಿಟ್ಟು ಮಾಡಬೇಕು. ನಾ ಇಷ್ಟು ಕೊಟ್ಟೆ, ನಾ ಇದನ್ನು ಕೊಟ್ಟೆ, ನಾ ಹಂಗೆ ಇದನ್ನು ಯಾವುದೂ ಹೇಳಬಾರ್ದು. ಬಹಳ ಪ್ರೀತಿಯಿಂದ ಅಂತರ್ಯಾಮಿ ಶ್ರೀಹರಿ ಪ್ರೀತಿ ಮಾತ್ರ ಗುರಿಯಾಗಿರ್ಬೇಕು. ಇದ್ರೊಳಗೆ ಯಾವುದು ಯಾರಿಗೆ ಅನುಕೂಲವೋ ಅದನ್ನು ಮಾತ್ರ ಮಾಡೋದು ನೋಡ್ರಿ. ನಮಗೆ ಅನುಕೂಲ ಆಗಿದ್ದು ಯಾರೋ ಏನೋ ಕೊಡ್ಲಿಕ್ಕತ್ತಾರಂತ ಅಂದು ನಾವು ಕೊಡುವುದಲ್ಲ. ನಮ್ಮಿಂದ ಏನು ಸಾಧ್ಯನೋ ಅದನ್ನು ಕೊಡೋದು ಇಷ್ಟದ. ಮತ್ತು ನೀವು ಕೇಳ್ತಿರ್ತೀರಿ ನೀವೇನು ಕೊಡ್ಲಿಕ್ಕತ್ತೀರಿ ಅಂತ ಹೇಳಿ. ಅದಕ್ಕೆ ನಾನು ಏನು ಕೊಡ್ಲಿಕ್ಕತ್ತೀನಿ ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇದನ್ನು ಚಾತುರ್ಮಾಸ ಮಂತ್ರವನ್ನು ಹೇಳೋಣ್ರಿ. ಚಾತುರ್ಮಾಸದ ರಂಗೋಲಿ ಮಂತ್ರ. ಏಕಾದಶಿ ವಿಷ್ಣನ್ನ, ದ್ವಾದಶಿ ದ್ವಾರಪಾಲಕರನ್ನ, ಇಂದ್ರನ್ನ, ಚಂದ್ರನ್ನ, ದೇವೇಂದ್ರನ್ನ, ಪಂಚ ಪಾಂಡವರನ್ನ ಕೂಡಿ ಪಗಡಿ ಆಡೋ ಹೊತ್ತಿನೊಳಗೆ ತಂತಿ ಹರಿತು ಬೈಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದ್ರು. ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ಯಾರ ನೋಡ್ಕೊಂಡ್ ಬಾ ಅಂತ ಹೇಳಿದ್ರು. ಗಂಗೆ ಹಾಕ್ಯಾಳ, ಗೌರಿ ಹಾಕ್ಯಾಳ, ಸಾವಿತ್ರಿ ಸರಸ್ವತಿ ಹಾಕ್ಯಾಳ, ಶ್ರೀಕೃಷ್ಣನ್ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದ್ರು. ಆಕೆ ಬೆನ್ನೂರಿ ತಂದು ಬೇಲಿಗ್ ಬಿಗಿರಿ, ನರ ತಂದು ತಂತಿಗ್ ಬಿಗಿರಿ ಅಂತ ಅಂದ್ರು. ಆಗ ಉದಯ ಕಾಲದಲ್ಲಿತ್ತು ಶ್ರೀಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆಗೆ ಹೋದ. ಯಾಕೆ ತಂಗಿ ಚಾತುರ್ಮಾಸ ನೇಮ ಏನ್ ಮಾಡ್ದಿ ಅಂತ ಕೇಳಿದ. ಇಂದ್ರನಂತ ಅಣ್ಣನ ಬಲ್ಲೆ, ಚಂದ್ರನಂತ ತಮ್ಮನ ಬಲ್ಲೆ, ಅರ್ಜುನನಂತ ಗಂಡನ ಬಲ್ಲೆ, ವಸುದೇವ ದೇವಕಿ ಅಂತ ತಂದೆ ತಾಯಿಯನ್ನ ಬಲ್ಲೆ, ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದ್ಲು. ಹಂಗಂದ್ರೆ ಹೆಂಗ್ವಾ? ರಂಗೋಲಿ ಹಾಕು, ನೇಮ ಹಿಡಿ, ಗಟ್ಟು ಬೆಟ್ಟಕ್ಕೆ ಹೋಗಿ ಬೆಂಚ್ ಕಲ್ ತಂದು ಅವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣುಪಾದ, ಶಂಖ, ಚಕ್ರ, ಗದಾ, ಪದ್ಮ, ಸ್ವಸ್ತಿಕ, ವೃಂದಾವನ, ಕೊಳಲು, ತಂತಿ, ಬೇರಿ, ಆಕಳು ಕರು, 33 ಪದ್ಮಶ್ರೀ, ರಾಮನ್ ತೊಟ್ಲು,
ಸೀತಾ ಸೇರುಗಳು, ತುಳಸಿ ದಳ ಇಷ್ಟೆಲ್ಲ ಹಾಕಬೇಕು. ಆನೆ ದ್ವಾರಪಾಲಕರು ಹಾಕಬೇಕು ಅಂತ ಹೇಳಿದ. ತಂಗಿ ಸುಭದ್ರ ಬೆಂಚ್ಕಲ್ ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶ್ರೀಕೃಷ್ಣ ಹೇಳಿದಂತೆ ಹಾಕಿದಳು. ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟಿದಲ್ಲೇ, ಬಿಳಿ ಆಕಳು ಬಿಚ್ಚಿದಲ್ಲಿ, ಋಷಿಗಳು ಕೂಡುವಲ್ಲೇ, ಗಂಗಾ ತಟಕದಲ್ಲಿ, ದೇವರ ಮುಂದೆ, ತುಳಸಿ ಮುಂದೆ ಇಂಥ ಸ್ಥಳದಲ್ಲೇ ಹಾಕಬೇಕು. ಸುಭದ್ರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಲು. 5 ವರ್ಷ ಹಾಕಿದಳು. ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು, ಅರಿಶಿನ ಕುಂಕುಮ ಬೆಟ್ಟಾಗಿ ನಿಂತು, ಅಕ್ಕಿ ಕಾಳು ರಾಶಿಯಾಗಿ ನಿಂತು, ಅರ್ಘ್ಯ ಕೊಟ್ಟಿದ್ದು ಹಳ್ಳ ಆಗಿ ಹರಿದು. ಮೊದಲನೇ ವರ್ಷ ಶಾವಿಗೆ ಪಾಯಸ, 2ನೇ ವರ್ಷ ಹೆಣ್ಣೂರಿಗೆ, 3ನೇ ವರ್ಷ ಮುಚ್ಚೂರಿ, 4ನೇ ವರ್ಷ ಅನಾರಸ, 5ನೇ ವರ್ಷ ಮಂಡಿಗೆ ಕೊಟ್ಲು. ಅಣ್ಣನಾಗಿ ತೆಗೆದುಕೊಂಡ, ತಮ್ಮನಾಗಿ ತೆಗೆದುಕೊಂಡ, ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ. ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಷಾರ್ಪಣಮಸ್ತು. ಶುದ್ಧ ಶ್ರುತಿ ಪದ್ಧತಿ ನಡೆಸುವೆ ಮಧ್ವೇಷಾರ್ಪಣಮಸ್ತು. ವಂದಿಸುವೆನು ಗೋವಿಂದನ ಚರಣಕ್ಕೆ ಮಧ್ವೇಷಾರ್ಪಣಮಸ್ತು. ನಿಂದು ಕರಂಗಳ ವಂದಿಸಿ ಮಾಡುವೆ ಮಧ್ವೇಷಾರ್ಪಣಮಸ್ತು. ಅಂಬುಜನಾಥನನಿ ತಂಬನಿ ಕಮಲಕ್ಕೆ ಮಧ್ವೇಷಾರ್ಪಣಮಸ್ತು. ಡಿಂಗರಿಗನು ನಾ ಜಗದಂಬೆಯ ಪ್ರಾರ್ಥನೆ ಮಧ್ವೇಷಾರ್ಪಣಮಸ್ತು. ಮಧ್ವೇಷಾರ್ಪಣಮಸ್ತು. ಸಂಧ್ಯಾದೇವಿಗೆ ವಂದಿಸುತ್ತಿರುವೆನು ಮಧ್ವೇಷಾರ್ಪಣಮಸ್ತು. ಒಂದಿನ ಬಿಡದೆ ತ್ರಿಕಾಲದಿ ಮಧ್ವೇಷಾರ್ಪಣಮಸ್ತು. ಚಾಮರ ಹಾಕುವಿ ಶ್ರೀ ಮನೋಹರಗೆ ಮಧ್ವೇಷಾರ್ಪಣಮಸ್ತು. ಕೃಷ್ಣನ ಮಲಗಿಸಿ ತೊಟ್ಟಿಲ ತೂಗುವೆ ಮಧ್ವೇಷಾರ್ಪಣಮಸ್ತು. ಶ್ರೀಪತಿ ತೊಟ್ಟಿಲ ಈ ಪರಿ ತೂಗುವೆ ಮಧ್ವೇಷಾರ್ಪಣಮಸ್ತು. ಗುರು ಪುಷ್ಕರಣಿ ಮುನಿ ಸುರದ್ವಾರದಿ ಮಧ್ವೇಷಾರ್ಪಣಮಸ್ತು. ಕರ್ಮವು ಶಿರಿ ಎಂದು ಹರಿಗರ್ಪಿಸುವೆನು ಮಧ್ವೇಷಾರ್ಪಣಮಸ್ತು. ರಾಸ ಚರಣಕ್ಕೆ ನಾಶಿರವಾಗುವೆ ಮಧ್ವೇಷಾರ್ಪಣಮಸ್ತು. 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 ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹಂಗ ಎಲ್ಲರೂ ಕೇಳ್ತಿದ್ರಿ ನೀವೇನು ಕೊಡ್ಲಿಕ್ಕತ್ತೀರಿ ಅಂತ ಹೇಳಿ. ನಾ ಏನದ ಈ ಸಾರಿ ಚಾತುರ್ಮಾಸ ಅರಿಶಿನ ಕುಂಕುಮ ಕೊಬ್ಬರಿ ಬೆಟ್ಲೊಳಗೆ ಹಾಕಿ ಹಾಗೆ 2 ಬ್ಲೌಸ್ ಪೀಸು ದಕ್ಷಿಣೆ ಉಡಿ ತುಂಬಲಿಗತ್ತೀನಿ. ಹಂಗೆ ಲಾಸ್ಟ್ ಏನದ ತುಳಸಿ ಲಗ್ಗನ ದಿವಸ ತುಳಸಿ ಮತ್ತು ಕೃಷ್ಣ ಸಮೇತ ತುಳಸಿ ಮತ್ತು ದೀಪದಾನ ಇಷ್ಟು ಮಾಡ್ಬೇಕು ಅನ್ಕೊಂಡೀನಿ. ಮತ್ತೇನೇನೇನೇನು ಅಷ್ಟರೊಳಗೆ ತಲೆಯೊಳಗೆ ಬರ್ತಾವೆ ನೋಡಿ, ನಿಮಗೂ ಕೂಡ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.